ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಕುಂಭಮೇಳದಲ್ಲಿ ಜೇನುಕಂಗಳ ಚೆಲುವೆಯನ್ನ ನೋಡಿದ್ರಿ, ಐಐಟಿ ಬಾಬಾರನ್ನ ನೋಡಿದ್ರಿ, ಕಾವಿ ತೊಟ್ಟು ಸನ್ಯಾಸಿನಿಯಾದ ಮಾಡೆಲ್ ಅನ್ನ ನೋಡಿದ್ರಿ, ಸನಾತನ ಧರ್ಮಕ್ಕೆ ಮಾರು ಹೋದ ವಿದೇಶಿ ಭಕ್ತ ಸಮೂಹವನ್ನ ನೋಡ್ತಾ ಇದ್ದೀರಿ. ಈ ಮಧ್ಯೆ ಗಮನ ಸೆಳೆದ ಮತ್ತೊಬ್ಬ ವ್ಯಕ್ತಿ ಅಂದ್ರೆ ಅದು ಬಾಲಿವುಡ್ ನಟಿ ಮಮತಾ ಕುಲಕರ್ಣಿ. ಇದ್ದಕ್ಕಿದ್ದ ಹಾಗೆ ಕಾವಿ ಧರಿಸಿ ಬರ್ತಾರೆ, ನೀರಲ್ಲಿ ಮುಳುಗಿ ಹೇಳ್ತಾರೆ. ಒಂದೆರಡು ದಿನ ಮಮತಾ ಕುಲಕರ್ಣಿ ಸನ್ಯಾಸಿನಿ ಆಗಿದ್ದೆ ಸುದ್ದಿ. ಒಬ್ಬ ನಟಿಯೋ ನಟನೋ ಸನ್ಯಾಸಿನಿ ಆಗೋದು ದೊಡ್ಡ ವಿಷಯ ಏನಲ್ಲ. ಈ ಹಿಂದೆ ತುಂಬಾ ಜನ ಆಗಿರೋ ಉದಾಹರಣೆಗಳಿವೆ. ಆದರೆ ಈ ಮಮತಾ ಕುಲಕರ್ಣಿ ಈ ಅವತಾರದಲ್ಲಿ ಕಾಣಿಸ್ಕೊಂಡಿದ್ದು ಸ್ವಲ್ಪ ಜಾಸ್ತಿಯೇ ಚರ್ಚೆಗೆ ಗುರಿಯಾಯಿತು. ಅದಕ್ಕೆ ಕಾರಣ ಏನಂದ್ರೆ ಮಮತಾ ಕುಲಕರ್ಣಿಯ ಭಯಾನಕ ಹಿಸ್ಟರಿ. ಅಂಡರ್ ವರ್ಲ್ಡ್ ಲಿಂಕ್, 2,000 ಕೋಟಿ ಡ್ರಗ್ ಡೀಲ್, ಆಕೆಯ ಇತಿಹಾಸವನ್ನ ಕೆದಕ್ತಾ ಹೋದ್ರೆ KGF ನಲ್ಲಿ ಯಶ್ ಹೇಳೋ ಕಿಲ್ಲೇಡಿ ಈಕೆಯೇ ಇರ್ಬೋದು ಅನ್ಸುತ್ತೆ. ಈ ಕಿಲ್ಲೇಡಿ ಬಗ್ಗೆ ತಿಳ್ಕೊಳ್ಳೋ ಮುಂಚೆ ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದು 1990ರ ಕಾಲಘಟ್ಟ. ಬಾಲಿವುಡ್ ನಲ್ಲಿ ನಾನೇ ಟಾಪ್ ಅಂತ ಹೇಳ್ಕೊಳ್ಳೋದಕ್ಕೆ ಸಾಕಷ್ಟು ನಟರು ಇದ್ರು, ನಟಿಯರು ಇದ್ರು. ಈ ವೇಳೆ 1992ರಲ್ಲಿ ಮೇರೆ ದಿಲ್ ತೇರೆ ಲಿಯೇ ಅನ್ನೋ ಹೊಸ ಮುಖಗಳ ಸಿನಿಮಾ ಬರುತ್ತೆ. ಆ ಹೊಸ ಮುಖಗಳ ಪೈಕಿ ಮಮತಾ ಕುಲಕರ್ಣಿ ಕೂಡ ಒಬ್ಬರು. ಅಂದಹಾಗೆ ಇದೇನು ಅವರಿಗೆ ಮೊದಲ ಸಿನಿಮಾ ಆಗಿರೋದಿಲ್ಲ. ತಮಿಳಿನಲ್ಲಿ ನನ್ಬರ್ಗಳ್ ಅನ್ನೋ ಸಿನಿಮಾ ಹಿಂದಿನ ವರ್ಷ ಬಂದಿರುತ್ತೆ. ಅದರಲ್ಲಿ ಇದೇ ಮಮತಾ, ನೀರಜ್ ಮುಖ್ಯ ಭೂಮಿಕೆಯಲ್ಲಿ ಇರ್ತಾರೆ. ಇದೇ ಜೋಡಿಯನ್ನ ಇಟ್ಕೊಂಡು ಅದೇ ಸಿನಿಮಾವನ್ನ ಹಿಂದಿಯಲ್ಲಿ ಮಾಡ್ತಾರೆ. ಅಲ್ಲಿಂದ ತಿರಂಗ ಅನ್ನೋ ಸಿನಿಮಾಗೆ ಅವಕಾಶ ಗಿಟ್ಟಿಸ್ಕೊಳ್ತಾರೆ. ನಂತರ ತೆಲುಗು, ಹಿಂದಿ ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಮಮತಾ ಮಿನುಕ್ತಾ ಹೋಗ್ತಾರೆ. ಈ ಗ್ಯಾಪ್ನಲ್ಲಿ ಒಂದು ಕನ್ನಡ ಸಿನಿಮಾದಲ್ಲೂ ಕೂಡ ನಟಿಸ್ತಾರೆ. ಆ ಸಿನಿಮಾ ಹೆಸರು ವಿಷ್ಣು ವಿಜಯ. ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಅಕ್ಷಯ್ ಕುಮಾರ್ ನಟನೆಯ ಈ ಸಿನಿಮಾ ಹಿಂದಿ ಹಾಗೂ ಕನ್ನಡದಲ್ಲಿ ಏಕಕಾಲಕ್ಕೆ ರಿಲೀಸ್ ಆಗಿತ್ತು. ಅದರಲ್ಲಿ ಇದೇ ಮಮತಾ ಕುಲಕರ್ಣಿ ಹೀರೋಯಿನ್. 1992ರಲ್ಲಿ ಬಾಲಿವುಡ್ಗೆ ಕಾಲಿಟ್ರು ಅನ್ನೋದನ್ನ ಹೇಳಿದ್ದೆ. ಅದಾಗಿ ಒಂದೇ ವರ್ಷದಲ್ಲಿ ಮಮತಾ ಕುಲಕರ್ಣಿ ತಮ್ಮ ಮೊದಲ ಕಾಂಟ್ರವರ್ಸಿಯನ್ನ ಮಾಡ್ಕೊಳ್ತಾರೆ. ಸ್ಟಾರ್ ಡಸ್ಟ್ ಅನ್ನೋ ಮ್ಯಾಗಝಿನ್ಗೆ ಟಾಪ್ಲೆಸ್ ಆಗಿ ಪೋಸ್ಟ್ ಕೊಡ್ತಾರೆ. ಇದು ಬಾಲಿವುಡ್ ನಲ್ಲಿ ಸುನಾಮಿ ಎಬ್ಬಿಸ್ಬಿಡುತ್ತೆ. ಒಂದು ಕಡೆ ಬೆದರಿಕೆಗಳು, ಕೇಸ್, ಲೀಗಲ್ ಆಕ್ಷನ್, ಕೋರ್ಟ್ ಕಚೇರಿ ಇಂಥ ವಿಚಾರಗಳು ನಡೀತಾ ಇದ್ರೆ, ಇನ್ನೊಂದು ಕಡೆ ಬೇರೆಯದ್ದೇ ಕ್ಯಾಲ್ಕುಲೇಷನ್ಗೆ ಮಮತಾ ನಾಂದಿ ಹಾಡಿರ್ತಾರೆ. ಎಲ್ಲೂ ಸಲ್ಲದವರು ಎಲ್ಲೋ ಒಂದ್ ಕಡೆ ಬೇಕಾಗ್ತಾರೆ ಅನ್ನೋ ಹಾಗೆ ಮಮತಾ ಮಾರ್ಕೆಟ್ ಇನ್ನೂ ದೊಡ್ಡದಾಗುತ್ತೆ ಅಂತ ಹೇಳಲಾಗುತ್ತೆ. ಈ ವಿವಾದದಿಂದ ಅವರ ಸ್ಟಾರ್ ಗಿರಿಗೇನು ಕಮ್ಮಿ ಆಗೋದಿಲ್ಲ. ವರ್ಷಕ್ಕೆ 6-7 ಸಿನಿಮಾಗಳಲ್ಲಿ ಸ್ಟಾರ್ ನಟರ ಜೊತೆಗೆ ಆಕ್ಟ್ ಮಾಡೋ ಅವಕಾಶಗಳೇ ಒಲಿದು ಬರ್ತಾ ಹೋಗುತ್ತೆ. ಬಾಲಿವುಡ್ ನಲ್ಲಿ ಸ್ಟಾರ್ ನಟಿ ಅನ್ನೋ ಪಟ್ಟವು ಸಿಕ್ಕಿಬಿಡುತ್ತೆ. 1993ರ ಬಳಿಕ 3-4 ವರ್ಷಗಳ ಕಾಲ ಬೀಟೌನ್ ನಲ್ಲಿ ಮಮತಾ ಓಟವನ್ನ ತಡೆಯೋರೇ ಇರೋದಿಲ್ಲ. ಆಕೆ ನಡೆದಿದ್ದೇ ದಾರಿ ಅನ್ನೋ ಹಾಗೆ ಸಾಲು ಸಾಲು ಸಿನಿಮಾಗಳು ಬರ್ತಾ ಇರುತ್ತವೆ. ಆದರೆ ಸಮಥಿಂಗ್ ವೆಂಟ್ ರಾಂಗ್ ಅನಿಸೋದು 1998ರಲ್ಲಿ. ನಿರ್ದೇಶಕ ರಾಜ್ಕುಮಾರ್ ಸಂತೋಷಿ ಚೀನಾ ಗೇಟ್ ಅನ್ನೋ ಸಿನಿಮಾಗೆ ಮಮತಾರನ್ನ ಕ್ಯಾಸ್ಟ್ ಮಾಡಿರ್ತಾರೆ. ಹಿಂದೆ ಅವರದ್ದೇ ಘಟಕ್ ಅನ್ನೋ ಸಿನಿಮಾದಲ್ಲಿ ಮಮತಾ ಒಂದು ಹಾಡಿನಲ್ಲಿ ಕ್ಯಾಮಿಯೋ ಮಾಡಿದ್ರಿಂದ ಚೀನಾ ಗೇಟ್ ನಲ್ಲಿ ಅವಕಾಶ ಸಿಕ್ಕಿರುತ್ತೆ. ಆದ್ರೆ ಸಿನಿಮಾ ಶುರು ಮಾಡಿದ್ಮೇಲೆ ಡೈರೆಕ್ಟರ್ಗೂ ಮಮತಾಗೂ ಹೊಂದಾಣಿಕೆ ಆಗಿ ಬರದೆ ಮಮತಾರನ್ನ ಚಿತ್ರದಿಂದ ಕೈ ಬಿಡಲಾಗಿದೆ ಅನ್ನೋದು ಸುದ್ದಿ ಆಗುತ್ತೆ. ಆಮೇಲೆ ಮತ್ತೆ ಸೇರಿಸಿಕೊಳ್ತಾರೆ ಅನ್ನೋದು ಕೂಡ ಸುದ್ದಿ ಆಗುತ್ತೆ. ಅದಕ್ಕೆ ಕಾರಣ ಕುಖ್ಯಾತ ಅಂಡರ್ ವರ್ಲ್ಡ್ ಡಾನ್ ಛೋಟಾ ರಾಜನ್. ಅವನು ಆದೇಶ ಕೊಟ್ಟ ಬಳಿಕ ಮತ್ತೆ ಮಮತಾರನ್ನ ಸಿನಿಮಾಗೆ ಹಾಕಿಕೊಳ್ತಾರೆ ಅಂದ್ರೆ ಉತ್ತರ ಅಲ್ಲೇ ಸಿಕ್ಕಿದಂತಾಗುತ್ತೆ. ಆವರೆಗೆ ಇದ್ದ ಎಲ್ಲಾ ರೂಮರ್ಸ್ ಹಾಗೂ ಅನುಮಾನಗಳಿಗೆ ಕ್ಲಾರಿಟಿ ಸಿಕ್ಕಿರುತ್ತೆ. ಆದ್ರೆ ಚೀನಾ ಗೇಟ್ ರಿಲೀಸ್ ಆದ್ಮೇಲೂ ಈ ರಗಳೆ ರಂಪಾಟ ಅಂತ್ಯ ಕಾಣೋದಿಲ್ಲ. ಸಿನಿಮಾ ಎವರೇಜ್ ಆಗಿದ್ರಿಂದ ಅದಕ್ಕೆ ಕಾರಣ ಹುಡುಕೋ ಕೆಲಸಗಳಾಗುತ್ತೆ. ಈ ಹೊತ್ತಲ್ಲಿ ದನಿ ಏರಿಸೋ ಮಮತಾ ಬೇಕಂತಲೇ ನನ್ನನ್ನ ಸಿನಿಮಾದಲ್ಲಿ ಕಡಿಮೆ ತೋರಿಸಲಾಗಿದೆ, ನನ್ನ ದೃಶ್ಯಗಳಿಗೆ ಉದ್ದೇಶಪೂರ್ವಕವಾಗಿ ಕತ್ತರಿ ಹಾಕಲಾಗಿದೆ ಅನ್ನೋ ಆರೋಪವನ್ನ ಮಾಡ್ತಾರೆ. ಸಿನಿಮಾದಲ್ಲಿ ದೃಶ್ಯಗಳಿಗೆ ಕತ್ತರಿ ಬಿದ್ದಿತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಘಟನೆ ಬಳಿಕ ಸಿನಿಮಾ ಕೆರಿಯರ್ಗೆ ಕತ್ತರಿ ಬಿತ್ತು ಅನ್ನೋದು ಕಾಣಿಸ್ತಾ ಹೋಗುತ್ತೆ. ಟಾಪ್ ನಟಿಯಾಗಿ ರಾಣಿಯಂತೆ ಮೆರೀತಾ ಇದ್ದ ಮಮತಾಗೆ ಅವಕಾಶಗಳು ಕಮ್ಮಿ ಆಗ್ತಾ ಬರುತ್ತವೆ. ಸಿನಿಮಾಗಳ ಸಂಖ್ಯೆ ಕಮ್ಮಿ ಆಗುತ್ತೆ. ಆದರೆ ಇದೇ ಸಿನಿಮಾ ಇನ್ನೊಬ್ಬ ನಟಿಗೆ ಲೈಫ್ ಕೊಡುತ್ತೆ. ಚೀನಾ ಗೇಟ್ ನ ಹಾಡೊಂದರಲ್ಲಿ ಹೆಜ್ಜೆ ಹಾಕಿದ್ದ ಊರ್ಮಿಳಾ ಮಾತೋಂಡ್ಕರ್ ಬಾಲಿವುಡ್ ನಲ್ಲಿ ಫೇಮ್ ಗಳಿಸ್ತಾ ಹೋಗ್ತಾರೆ. ಈಗಲೂ ಚೀನಾ ಗೇಟ್ ಅಂತ ಸರ್ಚ್ ಮಾಡಿದ್ರೆ ಪೋಸ್ಟರ್ ನಲ್ಲಿ ಕಾಣಿಸೋದು ಊರ್ಮಿಳಾ ಮಾತೋಂಡ್ಕರ್. ಮುಂದಿನ 5 ವರ್ಷಗಳಲ್ಲಿ ಮಮತಾ ಕುಲಕರ್ಣಿ ಸಿನಿಮಾ ಕೆರಿಯರ್ ಸ್ಟಾಪ್ ಆಗುತ್ತೆ. ಭಾರತವನ್ನೇ ಬಿಟ್ಟು ವಿದೇಶದಲ್ಲಿ ನೆಲೆಸೋ ಹಾಗಾಗುತ್ತೆ. ಆಮೇಲೆ ಮಮತಾ ಹೆಸರು ಕೇಳ್ತಾ ಇರೋದು ಈಗಲೇ ನಾನು ಪ್ರಶ್ನೆಯನ್ನ ಹೋಲ್ಡ್ ಮಾಡಿ. ಯಾಕಂದ್ರೆ ಅಸಲಿ ಆಟ ಶುರುವಾಗೋದೆ ಮಮತಾ ಕುಲಕರ್ಣಿಯ ಬಾಲಿವುಡ್ ಸಿನಿಮಾ ಕೆರಿಯರ್ ಮುಗಿದ ಬಳಿಕ. 1996 ಅಂದ್ರೆ ಮಮತಾ ಬೀಟೌನ್ ನಲ್ಲಿ ಆಕ್ಟಿವ್ ಇರುವಾಗಲೇ ಒಂದಷ್ಟು ಸುದ್ದಿಗಳು ಹರಡಿರುತ್ತೆ. ವಿಕ್ಕಿ ಗೋಸ್ವಾಮಿ ಅನ್ನೋ ಕ್ರಿಮಿನಲ್ ಒಬ್ಬನ ಜೊತೆಗೆ ಆಕೆ ಡೇಟ್ ಮಾಡ್ತಾ ಇದ್ದಾಳೆ. ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಬೀಟೌನ್ ನಲ್ಲಿ ಡಾಮಿನೇಟ್ ಮಾಡ್ತಾ ಇರೋದಕ್ಕೆ ಈ ಅಂಡರ್ ವರ್ಲ್ಡ್ ಲಿಂಕ್, ಕ್ರಿಮಿನಲ್ಗಳ ಲಿಂಕ್ ಕಾರಣ ಅಂತ. ಅದರ ಮುಂದಿನ ವರ್ಷ ಅಂದ್ರೆ 1997ರಲ್ಲಿ
ವಿಕ್ಕಿ ಗೋಸ್ವಾಮಿ ಡ್ರಗ್ ಕೇಸ್ನಲ್ಲಿ ಅರೆಸ್ಟ್ ಆಗ್ತಾನೆ. ಸುಮಾರು 12 ವರ್ಷಗಳ ಕಾಲ ಜೈಲು ಶಿಕ್ಷೆಗೆ ಗುರಿಯಾಗ್ತಾನೆ. ಆತ ಅರೆಸ್ಟ್ ಆದಾಗ ಹರಡಿದ್ದ ಸುದ್ದಿ ಏನಂದ್ರೆ ವಿಕ್ಕಿ ಗೋಸ್ವಾಮಿ ಹಾಗೂ ಮಮತಾ ಕುಲಕರ್ಣಿ ಮದುವೆ ಆಗಿದ್ದಾರೆ ಅನ್ನೋದು. ಅಲ್ಲದೆ ವಿಕ್ಕಿಯನ್ನ ಮದುವೆ ಆಗೋದಕ್ಕೆ ಮಮತಾ ಇಸ್ಲಾಂಗೆ ಮತಾಂತರ ಆಗಿದ್ಲು ಅನ್ನೋ ಸುದ್ದಿ ಕೂಡ ಹರಿದಾಡಿರುತ್ತೆ. ಆದರೆ ಹಿಂದೂ ಯುವತಿ ಹಿಂದೂ ಹೆಸರಿನ ಯುವಕನನ್ನ ಮದುವೆ ಆಗೋದಕ್ಕೆ ಮತಾಂತರ ಆಗಿದ್ಯಾಕೆ, ಈ ಸುದ್ದಿ ಬಂದಿದ್ದು ಎಲ್ಲಿಂದ, ಎಷ್ಟು ನಿಜ ಅನ್ನೋದಕ್ಕೆ ಇಂದಿಗೂ ಕೂಡ ಉತ್ತರ ಸಿಗೋದಿಲ್ಲ. ವಿಕ್ಕಿ ಗೋಸ್ವಾಮಿ ಒಡನಾಟದ ಬಗ್ಗೆ ಹಲವು ಕಡೆಗಳಲ್ಲಿ ಮಾತನಾಡಿದ್ದ ಮಮತಾ ಕುಲಕರ್ಣಿ ಹಲವು ರೀತಿಯ ಹೇಳಿಕೆಗಳನ್ನ ನೀಡಿದ್ದು ಕೂಡ ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿರುತ್ತೆ. ನಾನು ಆತನನ್ನ 1996ರಲ್ಲಿ ಭೇಟಿಯಾದೆ, 1997ರಲ್ಲಿ ವಿಕ್ಕಿ ಅರೆಸ್ಟ್ ಆದ, ಆತ ನನ್ನನ್ನ ಪ್ರೀತಿಸ್ತಾ ಇದ್ದ, ಜೈಲಲ್ಲಿದ್ದಾಗ ನನ್ನನ್ನ ಭೇಟಿ ಮಾಡೋದಕ್ಕೆ ಕೇಳ್ಕೊಂಡಿದ್ದ, ಒಂದು ಸಲ ನಾನು ಭೇಟಿಯಾಗಿದ್ದೆ ಅಂತ ಹೇಳ್ತಾರೆ. ಇಬ್ಬರಿಗೂ ಮದುವೆ ಆಗಿರಲಿಲ್ಲ ಅನ್ನೋದನ್ನು ಹೇಳ್ತಾರೆ. ಇನ್ನೊಂದು ಕಡೆ ವಿಕ್ಕಿ ಗೋಸ್ವಾಮಿ ನನ್ನ ಅಣ್ಣ ಅಂತಲೂ ಹೇಳ್ಕೊಂಡಿದ್ದಾರೆ. ಈ ರಿಲೇಶನ್ಶಿಪ್ ಕತೆ ಏನೋ ಗೊತ್ತಿಲ್ಲ, ಆದ್ರೆ 2016ರಲ್ಲಿ ಮತ್ತೆ ಈ ಇಬ್ಬರ ಹೆಸರು ಒಟ್ಟೊಟ್ಟಿಗೆ ಸುದ್ದಿ ಆಗುತ್ತೆ. ಅದು ಕೂಡ ಡ್ರಗ್ಸ್ ಕೇಸ್ನಲ್ಲೇ. 2016ರ ಜೂನ್ನಲ್ಲಿ ದೊಡ್ಡ ಡ್ರಗ್ಸ್ ರಾಕೆಟ್ ಒಂದು ಸಿಕ್ಕಿ ಬೀಳುತ್ತೆ. ಈ ಸಂಬಂಧ ಥಾಣೆ ಪೊಲೀಸರು ಮಮತಾ ಕುಲಕರ್ಣಿ ಕೂಡ ಇದರಲ್ಲಿ ಭಾಗಿಯಾಗಿದ್ದಾಳೆ ಅನ್ನೋದನ್ನ ಉಲ್ಲೇಖಿಸಿ ಬಿಡ್ತಾರೆ. ಮೆಥಾಂಫೆಟಮಿನ್ ಅನ್ನೋ ಮಾದಕ ವಸ್ತು ತಯಾರಿಕೆಗೆ ಎಫಿಡ್ರಿನ್ ನ ಸಪ್ಲೈ ಮಾಡ್ತಾ ಇದ್ದ ಟೀಮ್ನಲ್ಲಿ ಮಮತಾ ಕುಲಕರ್ಣಿ ಕೂಡ ಆಕ್ಟಿವ್ ಇದ್ಲು ಅನ್ನೋ ಆರೋಪ ಬರುತ್ತೆ. ಅಂದ್ಹಾಗೆ ಇದು ಚಿಕ್ಕ ಪುಟ್ಟ ಕೇಸ್ ಆಗಿರೋದಿಲ್ಲ, ಬರೋಬ್ಬರಿ 2,000 ಕೋಟಿ ಇಂಟರ್ ನ್ಯಾಷನಲ್ ಡ್ರಗ್ ಜಾಲ. ಕೀನ್ಯಾದಲ್ಲಿ ನಡೆದ ಡ್ರಗ್ ಡೀಲರ್ ಮೀಟಿಂಗ್ ನಲ್ಲಿ ಮಮತಾ ಕೂಡ ಭಾಗಿಯಾಗಿದ್ಲು, ವಿಕ್ಕಿ ಗೋಸ್ವಾಮಿ ಜೊತೆ ಸೇರ್ಕೊಂಡೇ ಈ ಡೀಲಿಂಗ್ ನಡೆಸ್ತಾ ಇದ್ಲು ಅನ್ನೋ ನ್ಯೂಸ್ಗಳು ಬರುತ್ತವೆ. NDPS ಆಕ್ಟ್ ಅಡಿಯಲ್ಲಿ ಇಬ್ಬರ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳೋ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಆದರೆ 2024ರ ಆಗಸ್ಟ್ನಲ್ಲಿ ಬಾಂಬೆ ಹೈಕೋರ್ಟ್ ಈ ಕೇಸ್ನಲ್ಲಿ ಮಮತಾ ಕುಲಕರ್ಣಿಗೆ ಕ್ಲೀನ್ ಚಿಟ್ ಕೊಡುತ್ತೆ. ಸಾಕ್ಷಿಗಳ ಕೊರತೆ ಹಿನ್ನೆಲೆ ಮಮತಾ ಕುಲಕರ್ಣಿ ಬಚಾವಾಗ್ತಾರೆ. ಇದೆಲ್ಲ ಆದ ಬಳಿಕ ಮತ್ತೆ ಮಮತಾ ಕಾಣಿಸ್ಕೊಂಡಿದ್ದು ಕುಂಭಮೇಳದಲ್ಲಿ. ಈಗ ಮಮತಾ ಕುಲಕರ್ಣಿ ಸನ್ಯಾಸಿನಿ ಆಗಿರೋದನ್ನ ಹೇಳ್ತಾ ಹೋಗ್ತೀನಿ. ಅಂದ್ಹಾಗೆ ಇಲ್ಲೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಯಾಕಂದ್ರೆ ಕುಂಭಮೇಳದಲ್ಲಿ ಮಿಂದೆದ್ದ ಮಮತಾ ಕಿನ್ನರ ಅಖಾಡಗೆ ಮಹಾಮಂಡಲೇಶ್ವರಿ ಆಗ್ತಾರೆ. ಕಿನ್ನರ ಅಖಾಡ ಅನ್ನೋದು ಧಾರ್ಮಿಕ ಆಚರಣೆಗಳಲ್ಲಿ ತೊಡಗಿಕೊಂಡಿರೋ ತೃತೀಯ ಲಿಂಗಿಗಳ ಸಂಘ ಅಂತ ಹಲವು ಅಧಿಕೃತ ಮಾಧ್ಯಮಗಳು ವರದಿ ಮಾಡಿವೆ. ಪಿಂಡ ಪ್ರದಾನ ಸೇರಿ ಹಲವು ಧಾರ್ಮಿಕ ಕಾರ್ಯಗಳನ್ನು ಪೂರೈಸಿದ ಬಳಿಕ ಕಿನ್ನರ ಅಖಾಡಗೆ ಸದಸ್ಯರು ಮಮತಾರನ್ನ ತಮ್ಮ ಸಂಘಕ್ಕೆ ಮಹಾಮಂಡಲೇಶ್ವರಿಯನ್ನಾಗಿ ನೇಮಕ ಮಾಡಿಕೊಳ್ತಾರೆ. ಈ ಸಂದರ್ಭದಲ್ಲಿ ಮಾತನಾಡೋ ನಟಿ ಹೇಳೋದು, ಇದು ಮಹಾಕಾಳಿಯ ಆದೇಶ, ಮಹಾಶಿವನ ಆದೇಶ, ನನ್ನ ಗುರುವಿನ ಆದೇಶ. ನಾನೇನೂ ಮಾಡಿಲ್ಲ, ಅವರೇ ನನ್ನ ಕೈಯಲ್ಲಿ ಇದೆಲ್ಲವನ್ನ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಲೌಕಿಕ ಜೀವನದಿಂದ ಆಧ್ಯಾತ್ಮಕ್ಕೆ ಕಾಲಿಟ್ಟು ಸನ್ಯಾಸಿನಿ ಆಗೋ ಮಮತಾ ಹೆಸರು ಈಗ ಯಾಮೈ ಮಮತಾ ನಂದಗಿರಿ ಅಂತ ಬದಲಾಗಿದೆ ಅನ್ನೋ ಮಾಹಿತಿಗಳು ಕೂಡ ಬರುತ್ತೆ. ಆದ್ರೆ ಇದೆಲ್ಲ ಸುದ್ದಿ ಆಗ್ತಾ ಇದ್ದ ಹಾಗೆ ಆಕೆಯನ್ನ ಕಿನ್ನರ ಅಖಾಡದ ಮಹಾಮಂಡಲೇಶ್ವರಿ ಸ್ಥಾನದಿಂದ ಕೆಳಗಿಳಿಸಲಾಗಿದೆ ಅನ್ನೋ ಸುದ್ದಿಗಳು ಕೂಡ ಬರುತ್ತೆ. ಆಕೆ ರಾಜದ್ರೋಹ ಮಾಡಿದ್ದಾಳೆ ಅನ್ನೋ ಕಾರಣವನ್ನ ಮುಂದಿಟ್ಕೊಂಡು ಕಿನ್ನರ ಅಖಾಡದ ಪ್ರಮುಖರು ಈ ನಿರ್ಧಾರವನ್ನ ಕೈಗೊಂಡಿದ್ದಾರಂತೆ. ಎಲ್ಲ ಹೇಳಾಯ್ತು, ಆದ್ರೆ ಇನ್ನೊಂದು ಪ್ರಮುಖ ಮ್ಯಾಟರ್ನ ಹೇಳೋಕೆ ಮರ್ತಿದೆ. ಅದೇನೆಂದ್ರೆ ಬಲ್ಲ ಮೂಲಗಳ ಪ್ರಕಾರ ಮಮತಾ ಕುಲಕರ್ಣಿ ಮಾಜಿ ಕಮಿಷನರ್ ಒಬ್ಬರ ಮಗಳಂತೆ. ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದು ಬೀಟೌನ್ ನಲ್ಲಿ ಮೆರೆದು ಅಂಡರ್ ವರ್ಲ್ಡ್ ಲಿಂಕ್ ಜೊತೆ ಡ್ರಗ್ ಡೀಲಿಂಗ್ ನಲ್ಲೂ ಸಿಕ್ಕಿ ಬಿದ್ದು ಈಗ ಲೌಕಿಕ ಪ್ರಪಂಚಕ್ಕೆ ಗುಡ್ ಬೈ ಹೇಳ್ತಾ ಇದ್ದಾರೆ. ಸದ್ಯ ಸನ್ಯಾಸಿನಿ ಆಗಿದ್ದಾರೆ. ಇನ್ಯಾವಾಗ ಸುದ್ದಿ ಆಗ್ತಾರೋ ಗೊತ್ತಿಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನಲ್ಲಿ ಹೇಳಿ. ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.